ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 13/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಭಕ್ತಿ ಮಾರ್ಗದ ಪುಸ್ತಕಗಳು ಬೇರೆಯಾಗಿವೆ. ಇದರಿಂದ ಮನುಷ್ಯರು ಕೆಳಗೆ ಬೀಳುತ್ತಾರೆ. ಶಾಸ್ತ್ರ ಓದುವವರನ್ನು, ಭಕ್ತಿ ಮಾಡುವವರನ್ನು ಭಕ್ತ ಮನುಷ್ಯರೆಂದು ಕರೆಯಲಾಗುತ್ತದೆ. ಈಗ ನಿಮಗೆ ಜ್ಞಾನ ಸಿಗುತ್ತಿದೆ. ಇದರಿಂದ ನೀವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಭಕ್ತಿಯಿಂದ ನೀವು ಎಷ್ಟು ನೀಚರಾಗಿ ಹೋಗಿದ್ದೀರಿ. ಓಂ ನಮಃ ಶಿವಾಯ್. ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡುತ್ತೀರಿ, ಪುರುಷೋತ್ತಮ ಶರೀರವನ್ನು ನೋಡುತ್ತೀರಿ. ನಾವು ಮತ್ತೆ ಹೊಸ ಪ್ರಪಂಚವಾದ ಸತ್ಯ ಯುಗದಲ್ಲಿ ಇವರ ವಂಶಾವಳಿಯಲ್ಲಿ ಹೋಗುತ್ತೇವೆ, ಅಂದರೆ ಸುಖಧಾಮಕ್ಕೆ ಹೋಗುತ್ತೇವೆ ಅಥವಾ ಪುರುಷೋತ್ತಮರಾಗುತ್ತೇವೆ ಎಂದು ಅನುಭವ ಮಾಡುತ್ತೀರಿ. ಕುಳಿತಲ್ಲೇ ಈ ವಿಚಾರಗಳು ಬರುತ್ತವೆ. ವಿದ್ಯಾರ್ಥಿಗಳು ಓದುವಾಗ ಮೆದುಳು ಓದುತ್ತದೆ, ಅದು ಅವಶ್ಯವಾಗಿ ಬುದ್ಧಿಯಲ್ಲಿ ಇರುತ್ತದೆ ಅಲ್ಲವೇ? ನಾನು ವಕೀಲ ಅಥವಾ ಇಂತಹದ್ದೇನೋ ಆಗುತ್ತೇನೆ ಎಂದು. ಹಾಗೆಯೇ ನೀವು ಕೂಡ ಇಲ್ಲಿ ಕುಳಿತಾಗ ನಾವು ವಿಷ್ಣು ವಂಶಾವಳಿಗೆ ಹೋಗುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರಿ. ವಿಷ್ಣುವಿನ 2 ರೂಪಗಳೇ ದೇವಿ ದೇವತೆಗಳು. ನಿಮ್ಮ ಬುದ್ಧಿಯೇ ಈಗ ಅಲೌಕಿಕವಾಗಿದೆ ಮತ್ತು ಬೇರೆ ಯಾವುದೇ ಮನುಷ್ಯನ ಬುದ್ಧಿಯಲ್ಲಿ ಈ ಮಾತುಗಳು ಮನನ ಮಾಡುತ್ತಿರಲಿಕ್ಕಿಲ್ಲ. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳಿವೆ. ಇದು ಯಾವುದೇ ಸಾಮಾನ್ಯ ಸತ್ಸಂಗವಲ್ಲ. ಇಲ್ಲಿ ಕುಳಿತಿದ್ದೀರಿ. ಸತ್ಯ ಬಾಬಾ ಅಂದರೆ ಯಾರನ್ನು ಶಿವ ಎಂದು ಕರೆಯಲಾಗುತ್ತದೆಯೋ ಅವರ ಸಂಘದಲ್ಲಿ ನಾವು ಕುಳಿತಿದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಿ. ಶಿವ ಬಾಬಾ ಅವರೇ ರಚಯಿತರಾಗಿದ್ದಾರೆ. ಅವರೇ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಮತ್ತು ಜ್ಞಾನ ಕೂಡ ಕೊಡುತ್ತಾರೆ. ನೆನ್ನೆಯ ಮಾತನ್ನು ಹೇಳುವಂತೆ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿಸುತ್ತಾರೆ. ಎಲ್ಲರ ಬುದ್ಧಿಯಲ್ಲಿ ಇದು ನಡೆಯುತ್ತಿರಬಹುದು. ಇಲ್ಲಿ ಕುಳಿತಿದ್ದೀರಿ, ಇದು ನೆನಪಿರಬಹುದು ಅಲ್ಲವೇ? ನಾವು ನವಚೈತನ್ಯ ಪಡೆಯಲು, ಅಂದರೆ ರಿಸುವನೇಟ್ ಆಗಲು, ಅಂದರೆ ಈ ಶರೀರವನ್ನು ಬದಲಾಯಿಸಿ ದೇವತಾ ಶರೀರವನ್ನು ಪಡೆಯಲು ಬಂದಿದ್ದೇವೆ. ಆತ್ಮವು ಹೇಳುತ್ತದೆ, ನಮ್ಮದು ಈ ತಮೋಪ್ರಧಾನ ಹಳೆಯ ಶರೀರವಾಗಿದೆ, ಇದನ್ನು ಬದಲಾಯಿಸಿ ಅಂತಹ ಶರೀರವನ್ನು ಪಡೆಯಬೇಕಿದೆ. ಗುರಿ ಮತ್ತು ಉದ್ದೇಶ ಎಷ್ಟು ಸಹಜವಾಗಿದೆ. ಓದಿಸುವ ಟೀಚರ್ ಕೂಡ ಅವಶ್ಯವಾಗಿ ಓದುವ ವಿದ್ಯಾರ್ಥಿಗಿಂತ ಹುಷಾರಾಗಿರುತ್ತಾರಲ್ಲವೇ? ಓದಿಸುತ್ತಾರೆ, ಒಳ್ಳೆಯ ಕರ್ಮಗಳನ್ನು ಕಲಿಸುತ್ತಾರೆ, ಅಂದ ಮೇಲೆ ಅವಶ್ಯವಾಗಿ ಉನ್ನತವಾಗಿರುತ್ತಾರೆ ಅಲ್ಲವೇ? ಎಲ್ಲರಿಗಿಂತಲೂ ಶ್ರೇಷ್ಠರಲ್ಲಿ ಶ್ರೇಷ್ಠರಾದ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ನಮಗೆ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಭವಿಷ್ಯದಲ್ಲಿ ನಾವು ದೇವತೆಗಳಾಗುತ್ತೇವೆ. ನಾವು ಓದುತ್ತಿರುವುದು ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಮತ್ತು ಬೇರೆ ಯಾರಿಗೂ ಹೊಸ ಪ್ರಪಂಚದ ಬಗ್ಗೆ ಗೊತ್ತೇ ಇಲ್ಲ. ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದರು ಎಂದು ಈಗ ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆ. ಹಾಗಾದರೆ ಅವಶ್ಯವಾಗಿ ಮತ್ತೆ ಪುನರಾವರ್ತನೆಯಾಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನಿಮಗೆ ಓದಿಸಿ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತೇನೆ. ದೇವತೆಗಳಲ್ಲಿಯೂ ಅವಶ್ಯವಾಗಿ ನಂಬರ್ 1 ಇರುತ್ತಾರೆ. ದೈವಿ ರಾಜಧಾನಿ ಇರುತ್ತದಲ್ಲವೇ? ನಾವು ಆತ್ಮವಾಗಿದ್ದೇವೆ ಎಂಬ ಇದೇ ವಿಚಾರಗಳು ನಿಮ್ಮ ಇಡೀ ದಿನ ನಡೆಯುತ್ತಿರಬಹುದು. ನಮ್ಮ ಆತ್ಮವು ತುಂಬಾ ಪತಿತವಾಗಿತ್ತು. ಆದ್ದರಿಂದ ಈಗ ಪಾವನವಾಗಲು ನಾವು ಪಾವನ ತಂದೆಯನ್ನು ನೆನಪು ಮಾಡುತ್ತೇವೆ. ನೆನಪಿನ ಅರ್ಥವನ್ನೂ ಸಹ ತಿಳಿಸಲಾಗಿದೆ. ಆತ್ಮವು ತನ್ನ ಮಧುರ ತಂದೆಯನ್ನು ನೆನಪು ಮಾಡುತ್ತದೆ. ತಂದೆ ಸ್ವಯಂ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನ ದೇವತೆಗಳಾಗುತ್ತೀರಿ. ಎಲ್ಲ ಆಧಾರವು ನೆನಪಿನ ಯಾತ್ರೆಯ ಮೇಲಿದೆ. ತಂದೆ ಅವಶ್ಯವಾಗಿ ಕೇಳುತ್ತಾರೆ ಅಲ್ಲವೇ? ಮಕ್ಕಳೇ, ಎಷ್ಟು ಸಮಯ ನೆನಪು ಮಾಡುತ್ತೀರಿ? ನೆನಪು ಮಾಡುವುದರಲ್ಲೇ ಮಾಯೆಯ ಯುದ್ಧ ನಡೆಯುತ್ತದೆ. ಇದು ಯಾತ್ರೆಯಲ್ಲ, ಬದಲಾಗಿ ಯುದ್ಧದಂತಿದೆ ಎಂದು ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಿ. ಇದರಲ್ಲಿ ವಿಘ್ನಗಳು ತುಂಬಾ ಬರುತ್ತವೆ. ನೆನಪಿನ ಯಾತ್ರೆಯಲ್ಲಿ ಇರಲು ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ, ಅಂದರೆ ನೆನಪನ್ನು ಮರೆಸುತ್ತದೆ. ಬಾಬಾ, ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ, ಆದರೆ ಮಾಯೆಯ ಬಿರುಗಾಳಿಗಳು ತುಂಬಾ ಬರುತ್ತವೆ ಎಂದು ಹೇಳುತ್ತೀರಿ. ನಂಬರ್ 1 ಬಿರುಗಾಳಿ ದೇಹಾಭಿಮಾನದ್ದು, ನಂತರ ಕಾಮ, ಕ್ರೋಧ, ಲೋಭ, ಮೋಹದ್ದು. ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ನೆನಪಿನಲ್ಲಿರಲು ತುಂಬಾ ಪ್ರಯತ್ನಿಸುತ್ತೇವೆ, ಆದರೆ ಮತ್ತೆ ಬಿರುಗಾಳಿಗಳು ಬರುತ್ತವೆ. ಇಂದು ಕ್ರೋಧದ ಬಿರುಗಾಳಿ, ಇಂದು ಲೋಭದ ಬಿರುಗಾಳಿ ಬಂದಿತು. ಬಾಬಾ, ಇಂದು ನಮ್ಮ ಸ್ಥಿತಿ ಚೆನ್ನಾಗಿತ್ತು, ಯಾವುದೇ ಬಿರುಗಾಳಿ ಬರಲಿಲ್ಲ. ನೆನಪಿನ ಯಾತ್ರೆಯಲ್ಲಿ
ನಾವು ಇಡೀ ದಿನ ಇದ್ದೆವು. ತುಂಬಾ ಖುಷಿಯಾಗಿತ್ತು. ತಂದೆಯನ್ನು ತುಂಬಾ ನೆನಪು ಮಾಡಿದೆವು. ನೆನಪಿನಲ್ಲಿ ಕಣ್ಣೀರು ಕೂಡ ಹರಿಯುತ್ತಿತ್ತು. ತಂದೆಯ ನೆನಪಿನಲ್ಲಿ ಇರುವುದರಿಂದ ನೀವು ತುಂಬಾ ಮಧುರರಾಗುತ್ತೀರಿ. ಮಾಯೆಯಿಂದ ಸೋಲುತ್ತಾ ಸೋಲುತ್ತಾ ನಾವು ಎಲ್ಲಿಗೆ ಬಂದು ತಲುಪಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಕಲ್ಪದಲ್ಲಿ ಎಷ್ಟು ತಿಂಗಳುಗಳು, ಎಷ್ಟು ದಿನಗಳು, ಎಷ್ಟು ಗಂಟೆಗಳು, ಎಷ್ಟು ನಿಮಿಷಗಳು, ಎಷ್ಟು ಸೆಕೆಂಡುಗಳು ಇರುತ್ತವೆ ಎಂದು ಮಕ್ಕಳು ಲೆಕ್ಕ ಹಾಕುತ್ತಾರೆ. ಈ ಪ್ರಪಂಚವು ಎಷ್ಟು ವರ್ಷಗಳು, ಎಷ್ಟು ತಿಂಗಳುಗಳು, ದಿನಗಳು, ಎಷ್ಟು ಗಂಟೆಗಳು, ಎಷ್ಟು ನಿಮಿಷಗಳು, ಎಷ್ಟು ಸೆಕೆಂಡುಗಳಿಂದ ಮಾಡಲ್ಪಟ್ಟಿದೆ ಬುದ್ಧಿಯಲ್ಲಿ ಬರುತ್ತದೆ ಅಲ್ಲವೇ? ಒಂದು ವೇಳೆ ಯಾರಾದರೂ ಲಕ್ಷಾಂತರ ವರ್ಷಗಳ ಆಯಸ್ಸು ಎಂದು ಹೇಳಿದರೆ ಆಗ ಯಾರೂ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಈ ಸೃಷ್ಟಿ ಚಕ್ರವು ಸುತ್ತುತ್ತಾ ಇರುತ್ತದೆ. ಈ ಇಡೀ ಚಕ್ರದಲ್ಲಿ ನಾವು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ, ಹೇಗೆ ವಂಶಾವಳಿಗೆ ಹೋಗುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ ಅಲ್ಲವೇ? ಇದು ಹೊಸ ಪ್ರಪಂಚಕ್ಕಾಗಿ ಸಂಪೂರ್ಣವಾಗಿ ಹೊಸ ಜ್ಞಾನ ಆಗಿದೆ. ಹೊಸ ಪ್ರಪಂಚವನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ. ಅಲ್ಲಿ ದೇವತೆಗಳು ಇರುತ್ತಾರೆ. ಈಗ ಮನುಷ್ಯರಾಗಿದ್ದೇವೆ, ದೇವತೆಗಳಾಗುತ್ತಿದ್ದೇವೆ ಎಂದು ನೀವು ಹೇಳುತ್ತೀರಿ. ದೇವತಾ ಪದವಿಯು ಶ್ರೇಷ್ಠವಾಗಿದೆ. ಈಗ ನಾವು ಎಲ್ಲರಿಗಿಂತ ವಿಭಿನ್ನವಾದ ನಾಲೆಡ್ಜ್ ಪಡೆಯುತ್ತಿದ್ದೇವೆ. ನಮಗೆ ಓದಿಸುವವರು ವಿಭಿನ್ನ ಹಾಗೂ ಸಂಪೂರ್ಣ ವಿಚಿತ್ರವಾಗಿದ್ದಾರೆ ಎಂದು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಅವರಿಗೆ ಈ ಸಾಕಾರಿ ಶರೀರವಿಲ್ಲ, ಅವರು ನಿರಾಕಾರವೇ ಆಗಿದ್ದಾರೆ. ಹಾಗಾದರೆ ತಂದೆ ಓದಿಸುವುದು ಹೇಗೆ? ಆದ್ದರಿಂದ ಸ್ವಯಂ ತಿಳಿಸುತ್ತಾರೆ, ನಾನು ಇಂತಹದ್ದೇ ಶರೀರದಲ್ಲಿ ಬರುತ್ತೇನೆ ಎನ್ನುವುದನ್ನು ಸಹ ತಿಳಿಸುತ್ತಾರೆ. ಒಂದೇ ಶರೀರದಲ್ಲಿ ಬರುತ್ತಾರೆಯೇ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ಇದು ಡ್ರಾಮಾ ಆಗಿದೆ ಅಲ್ಲವೇ? ಇದರಲ್ಲಿ ಬದಲಾವಣೆ ಸಾಧ್ಯವಿಲ್ಲ. ಈ ಮಾತುಗಳನ್ನು ನೀವೇ ಕೇಳುತ್ತೀರಿ ಮತ್ತು ಧಾರಣೆ ಮಾಡಿಕೊಳ್ಳುತ್ತೀರಿ. ಹಾಗೂ ಶಿವಬಾಬಾ ನಮಗೆ ಹೇಗೆ ಓದಿಸುತ್ತಾರೆ ಎನ್ನುವುದನ್ನು ಬೇರೆಯವರಿಗೂ ತಿಳಿಸುತ್ತೀರಿ. ನಾವು ಮತ್ತೆ ಇತರ ಆತ್ಮಗಳಿಗೆ ಓದಿಸುತ್ತೇವೆ. ಓದುವುದು ಆತ್ಮವಾಗಿದೆ. ಆತ್ಮವೇ ಕಲಿಯುತ್ತದೆ ಮತ್ತು ಕಲಿಸುತ್ತದೆ. ಆತ್ಮವು ಅತ್ಯಂತ ಮೌಲ್ಯಯುತವಾಗಿದೆ. ಆತ್ಮವು ಅವಿನಾಶಿ, ಅಮರವಾಗಿದೆ. ಕೇವಲ ಶರೀರವು ನಾಶವಾಗುತ್ತದೆ. ನಾವು ಆತ್ಮಗಳು ನಮ್ಮ ಪರಮಪಿತ ಪರಮಾತ್ಮನಿಂದ ಜ್ಞಾನ ಪಡೆಯುತ್ತಿದ್ದೇವೆ. ರಚಯಿತ ಮತ್ತು ರಚನೆಯ ಆದಿ, ಮಧ್ಯ, ಅಂತ್ಯ ಹಾಗೂ 84 ಜನ್ಮಗಳ ಜ್ಞಾನ ಪಡೆಯುತ್ತಿದ್ದೇವೆ. ನಾಲೆಡ್ಜ್ ಯಾರು ಪಡೆಯುತ್ತಾರೆ? ನಾವು ಆತ್ಮ. ಆತ್ಮವು ಅವಿನಾಶಿಯಾಗಿದೆ. ಮೋಹವನ್ನು ಸಹ ಅವಿನಾಶಿ ವಸ್ತುವಿನ ಮೇಲೆ ಇಡಬೇಕೇ ಹೊರತು ವಿನಾಶಿ ವಸ್ತುವಿನ ಮೇಲಲ್ಲ. ಇಷ್ಟು ಸಮಯ ನೀವು ವಿನಾಶಿ ವಸ್ತುವಿನ ಮೇಲೆ ಮೋಹ ಇಟ್ಟುಕೊಂಡು ಬಂದಿದ್ದೀರಿ. ಈಗ ನಾವು ಆತ್ಮವಾಗಿದ್ದೇವೆ. ಶರೀರದ ಅಭಿಮಾನವನ್ನು ಬಿಡಬೇಕು ಎಂದು ತಿಳಿದುಕೊಳ್ಳುತ್ತೀರಿ. ಕೆಲವು ಮಕ್ಕಳು ಬರೆಯುತ್ತಾರೆ, ನಾನು ಆತ್ಮನು ಈ ಕೆಲಸ ಮಾಡಿದೆ ಎಂದು. ಇಂತಹ ನನ್ನ ಆತ್ಮವು ಇಂದು ತಂದೆಯನ್ನು ತುಂಬಾ ನೆನಪು ಮಾಡಿತು. ಇಂತಹ ನನ್ನ ಆತ್ಮವು ಈ ಭಾಷಣ ಮಾಡಿತು. ಅವರು ಸುಪ್ರೀಂ ಆತ್ಮ, ನಾಲೆಡ್ಜ್ಫುಲ್. ನೀವು ಮಕ್ಕಳಿಗೆ ಎಷ್ಟು ನಾಲೆಡ್ಜ್ ಕೊಡುತ್ತಾರೆ? ಮೂಲವತನ, ಸೂಕ್ಷ್ಮವತನದ ಬಗ್ಗೆ ನಿಮಗೆ ತಿಳಿದಿದೆ. ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಇಲ್ಲ. ರಚಯಿತ ಯಾರು ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಈ ಮನುಷ್ಯ ಸೃಷ್ಟಿಯ ರಚಯಿತ ಎಂದು ಗಾಯನ ಮಾಡಲಾಗುತ್ತದೆ. ಆದ್ದರಿಂದ ಅಕ್ಷರಗಳು ಅವಶ್ಯವಾಗಿ ಕರ್ತವ್ಯದ ಮೇಲೆ ಬರುತ್ತವೆ. ಇದನ್ನು ನೀವು ತಿಳಿದುಕೊಳ್ಳುತ್ತೀರಿ. ಮತ್ತು ಆತ್ಮ ಹಾಗೂ ಪರಮಾತ್ಮ ತಂದೆಯ ನೆನಪಿರುವ ಬೇರೆ ಯಾವುದೇ ಮನುಷ್ಯನಿಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂಬ ಈ ನಾಲೆಡ್ಜ್ ಅನ್ನು ತಂದೆಯೇ ಕೊಡುತ್ತಾರೆ. ನೀವು ತಮ್ಮನ್ನು ಶರೀರ ಎಂದು ತಿಳಿದು ತಲೆ ಕೆಳಗಾಗಿ ನೇತಾಡುತ್ತಿದ್ದೀರಿ. ಒಬ್ಬರಿಗೊಬ್ಬರು ಹೇಳುತ್ತೀರಿ ಅಲ್ಲವೇ, ನೀವು ಗೂಬೆ ಇಂಥವರು ಅಂತ. ಸನ್ಯಾಸಿಗಳು ಕೂಡ ಎಷ್ಟು ಹೆಸರುಗಳನ್ನು ಇಡುತ್ತಾರೆ. ಹಾವು, ಹೆಣ್ಣಾವು ಅಂದರೆ ಸರ್ಪಿಣಿ, ಗೂಬೆ, ಪಾಪಿ ಎಂದು. ಏಕೆಂದರೆ 84 ಲಕ್ಷ ಯೋನಿಗಳು ಎಂದು ಹೇಳುತ್ತಾರೆ. ಆದ್ದರಿಂದ ಅದರಲ್ಲಿ ಎಲ್ಲವೂ ಬಂದು ಬಿಡುತ್ತವೆ. ಆದ್ದರಿಂದ ಅವರು ಈ ಸಮಯದಲ್ಲಿ ಆ ಕ್ವಾಲಿಟಿಯವರಾಗಿದ್ದಾರೆ ಎಂದು ಹೇಳುತ್ತಾರೆ. ಜ್ಞಾನವಂತೂ ಏನೂ ಇಲ್ಲ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ನಾವು ಯಾವುದೇ ಗೂಬೆ, ಪಾಪಿ, ಕತ್ತೆಯಾಗಿಲ್ಲ. ಹಾಗೆ ನೋಡಿದರೆ ಆತ್ಮವು ಎಲ್ಲ ವಸ್ತುಗಳಲ್ಲಿದೆ. ಕಲ್ಕತ್ತಾದಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಅವನು ಗಿಡ, ಮರ ಮೊದಲಾದ ಎಲ್ಲ ವಸ್ತುಗಳಲ್ಲಿ ಆತ್ಮವಿದೆ ಎಂದು ವಿಶೇಷವಾಗಿ ಅಧ್ಯಯನ ಮಾಡಿದ್ದಾನೆ. ಆದರೆ ಕೆಲವೊಂದರಲ್ಲಿ ಜಡವಾಗಿದೆ, ಕೆಲವೊಂದರಲ್ಲಿ ಚೈತನ್ಯವಾಗಿದೆ.
ಮನುಷ್ಯನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಚೈತನ್ಯವಿದೆ. ಅದಕ್ಕಾಗಿಯೇ ಆತ್ಮವು ಸಚ್ಚಿತ್ ಆನಂದ ಸ್ವರೂಪವಾಗಿದೆ ಎಂಬ ಗಾಯನವಿದೆ. ಆತ್ಮನ ಮಹಿಮೆಯು ಎಲ್ಲಕ್ಕಿಂತ ಹೆಚ್ಚಾಗಿದೆ. ಒಬ್ಬ ತಂದೆಯ ಆತ್ಮದ ಮಹಿಮೆ ಎಷ್ಟಿದೆ? ಅವರೇ ದುಃಖಹರ್ತ ಸುಖಕರ್ತರಾಗಿದ್ದಾರೆ. ಸೊಳ್ಳೆ ಮೊದಲಾದವುಗಳ ಮಹಿಮೆಯನ್ನು ಅವು ದುಃಖಹರ್ತ ಸುಖಕರ್ತ ಜ್ಞಾನದ ಸಾಗರ ಎಂದು ಮಾಡುವುದಿಲ್ಲ. ಈ ರೀತಿಯಲ್ಲ, ಇದು ತಂದೆಯ ಮಹಿಮೆಯಾಗಿದೆ. ನೀವು ಕೂಡ ಪ್ರತಿಯೊಬ್ಬರ ದುಃಖಹರ್ತ ಸುಖಕರ್ತರಾಗಿದ್ದೀರಿ, ಏಕೆಂದರೆ ಆ ತಂದೆಯ ಮಕ್ಕಳಾಗಿದ್ದೀರಿ. ಆದ್ದರಿಂದ ಎಲ್ಲರ ದುಃಖವನ್ನು ಹರಿಸಿ ಸುಖ ಕೊಡುತ್ತೀರಿ, ಅದು ಕೂಡ ಅರ್ಧಕಲ್ಪದವರೆಗೆ. ಈ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ. ನಾಲೆಡ್ಜ್ಫುಲ್ ಒಬ್ಬರೇ ತಂದೆಯಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ಜ್ಞಾನ ಇಲ್ಲ. ಒಬ್ಬ ತಂದೆಯನ್ನೇ ತಿಳಿದುಕೊಂಡಿಲ್ಲ ಅಂದ ಮೇಲೆ ಇನ್ನುಳಿದ ಜ್ಞಾನ ಏನಿರುತ್ತದೆ? ನಾವು ಮೊದಲು ನಾಲೆಡ್ಜ್ ಲೆಸ್ ಆಗಿದ್ದೆವು ಎಂದು ಈಗ ನೀವು ಅನುಭವ ಮಾಡುತ್ತೀರಿ. ಏನೂ ಗೊತ್ತಿರಲಿಲ್ಲ, ಚಿಕ್ಕ ಮಕ್ಕಳಾಗಿದ್ದೆವು. ಮಕ್ಕಳಲ್ಲಿ ಜ್ಞಾನವಿರುವುದಿಲ್ಲ ಮತ್ತು ಯಾವುದೇ ಅವಗುಣವೂ ಇರುವುದಿಲ್ಲ. ಅದಕ್ಕಾಗಿಯೇ ಅವರನ್ನು ಮಹಾತ್ಮ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪವಿತ್ರರಾಗಿದ್ದಾರೆ. ಮಗು ಎಷ್ಟು ಚಿಕ್ಕದಾಗಿರುತ್ತದೆಯೋ ಅಷ್ಟು ನಂಬರ್ 1 ಹೂವಿನಂತಿರುತ್ತದೆ. ಸಂಪೂರ್ಣವಾಗಿ ಕರ್ಮಾತೀತ ಸ್ಥಿತಿಯಂತೆಯೇ ಇರುತ್ತದೆ. ಕರ್ಮ ಅಕರ್ಮದ ಬಗ್ಗೆ ಏನೂ ತಿಳಿದಿರುವುದಿಲ್ಲ, ಕೇವಲ ತಮ್ಮನ್ನು ತಾವು ತಿಳಿದಿರುತ್ತಾರೆ. ಅವರು ಹೂವಿನಂತಿದ್ದಾರೆ, ಆದ್ದರಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಹೇಗೆ ಈಗ ತಂದೆ ಆಕರ್ಷಿಸುತ್ತಾರೋ ಹಾಗೆ ತಂದೆ ಬಂದಿರುವುದೇ ನಿಮ್ಮೆಲ್ಲರನ್ನೂ ಆಕರ್ಷಿಸಿ ಹೂವನ್ನಾಗಿ ಮಾಡಲು. ನಿಮ್ಮಲ್ಲಿಯೂ ಕೂಡ ಅನೇಕ ಕೆಟ್ಟ ಮುಳ್ಳುಗಳು ಇವೆ. 5 ವಿಕಾರಗಳ ರೂಪದ ಮುಳ್ಳುಗಳಿವೆ ಅಲ್ಲವೇ? ಈ ಸಮಯದಲ್ಲಿ ನಿಮಗೆ ಹೂವುಗಳು ಮತ್ತು ಮುಳ್ಳುಗಳ ಜ್ಞಾನವಿದೆ. ಕೆಲವರ ನಡತೆಯು ಮುಳ್ಳಿನಂತಿದೆ, ಚುಚ್ಚುವಂತೆ ಮಾತನಾಡುತ್ತಾ ಇರುತ್ತಾರೆ, ಕಾಡು ಮುಳ್ಳಿನಂತೆ. ಮುಳ್ಳುಗಳ ಕಾಡು ಕೂಡ ಇರುತ್ತದೆ ಅಲ್ಲವೇ? ಜಾಲಿ ಮರದ ಮುಳ್ಳು ಎಲ್ಲಕ್ಕಿಂತ ದೊಡ್ಡದಾಗಿರುತ್ತದೆ. ಬೇರೆ ಯಾವುದೇ ಮರದಲ್ಲಿ ಇಷ್ಟು ದೊಡ್ಡ ದೊಡ್ಡ ಮುಳ್ಳುಗಳಿರುವುದಿಲ್ಲ. ಮನುಷ್ಯರ ಜಾತಿಯೇ ಹೀಗಾಗಿದೆ. ಈ ಸಮಯದಲ್ಲಿ ತುಂಬಾ ದುಃಖ ಕೊಡುವ ಮನುಷ್ಯರಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ. ಅದಕ್ಕಾಗಿಯೇ ಇದನ್ನು ದುಃಖದ ಪ್ರಪಂಚ ಎಂದು ಕರೆಯಲಾಗುತ್ತದೆ. ತಂದೆ ಸುಖದಾತ, ಮಾಯಾ ರಾವಣ ದುಃಖದಾತ ಎಂದು ಹೇಳಲಾಗುತ್ತದೆ. ನಂತರ ಸತ್ಯಯುಗದಲ್ಲಿ ಮಾಯೆಯೇ ಇರುವುದಿಲ್ಲ. ಆಗ ಈ ಯಾವುದೇ ಮಾತುಗಳಿರುವುದಿಲ್ಲ. ಡ್ರಾಮಾದಲ್ಲಿ ಒಂದು ಪಾತ್ರವು 2 ಬಾರಿ ಇರಲು ಸಾಧ್ಯವಿಲ್ಲ. ಇಡೀ ಪ್ರಪಂಚದಲ್ಲಿ ಯಾವ ಪಾತ್ರ ನಡೆಯುತ್ತದೆಯೋ ಅದೆಲ್ಲವೂ ಹೊಸದು ಎಂದು ಬುದ್ಧಿಯಲ್ಲಿದೆ. ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿದಿನವೂ ಬದಲಾಗುತ್ತದೆ. ಚಟುವಟಿಕೆಗಳೇ ಬದಲಾಗುತ್ತವೆ ಎಂದು ನೀವು ವಿಚಾರ ಮಾಡಿ. 5000 ವರ್ಷಗಳ ಸಂಪೂರ್ಣ ಚಟುವಟಿಕೆಯ ರೆಕಾರ್ಡ್ ಆತ್ಮದಲ್ಲಿ ಅಡಗಿದೆ. ಅದು ಬದಲಾಗಲು ಸಾಧ್ಯವಿಲ್ಲ. ಪ್ರತಿಯೊಂದು ಆತ್ಮದಲ್ಲಿ ತನ್ನದೇ ಆದ ಪಾತ್ರ ತುಂಬಿದೆ. ಈ ಒಂದು ಮಾತನ್ನು ಕೂಡ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮವು ಅವಿನಾಶಿಯಾಗಿದೆ. ಅದರಲ್ಲಿ ಸತ್ಯಯುಗದಿಂದ ಇಲ್ಲಿಯವರೆಗೆ 84 ಜನ್ಮಗಳ ಪಾತ್ರವಿದೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ತಿಳಿದಿದೆ. ಇದು ಸ್ಕೂಲ್ ಆಗಿದೆ ಅಲ್ಲವೇ? ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಮತ್ತು ನಂತರ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗುವ ಶಿಕ್ಷಣ ಇದಾಗಿದೆ. ಇದಕ್ಕಿಂತ ಮೊದಲು ನಾವು ಈ ರೀತಿ ಆಗಬೇಕು ಎಂದು ನಿಮಗೆ ತಿಳಿದಿತ್ತೆ? ತಂದೆ ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ. ನೀವು ಮೊದಲು ನಂಬರ್ 1 ಆಗಿದ್ದೀರಿ. ನಂತರ ನೀವು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಈಗ ಏನಾಗಿದ್ದೀರಿ? ಪ್ರಪಂಚವನ್ನು ನೋಡಿ, ಏನಾಗಿ ಹೋಗಿದೆ. ಎಷ್ಟು ಮನುಷ್ಯರಿದ್ದಾರೆ? ಇವರ ರಾಜಧಾನಿಯ ಬಗ್ಗೆ ವಿಚಾರ ಮಾಡಿ, ಏನಾಗಿರಬಹುದು ಎಂದು. ಇವರು ಎಲ್ಲಿ ಇರುತ್ತಾರೋ ಅಲ್ಲಿ ಹೇಗೆ ವಜ್ರ ವೈಡೂರ್ಯಗಳ ಮಹಲುಗಳಿರುತ್ತವೆ. ಈಗ ನಾವು ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿ ಬರುತ್ತದೆ. ಅಲ್ಲಿ ನಾವು ನಮ್ಮ ಅಂತಹ ಮನೆಗಳನ್ನು ಕಟ್ಟಿಕೊಳ್ಳುತ್ತೇವೆ. ಹಾಗೇನಿಲ್ಲ, ಕೆಳಗಿನಿಂದ ಯಾವುದೋ ದ್ವಾರಕಾ ನಗರಿ ಹೊರಬರುತ್ತದೆ ಎಂದು ಶಾಸ್ತ್ರಗಳಲ್ಲಿ ತೋರಿಸಿರುವಂತೆ ಶಾಸ್ತ್ರ ಎಂಬ ಹೆಸರು ನಡೆದುಕೊಂಡು ಬಂದಿದೆ. ಬೇರೆ ಯಾವುದೇ ಹೆಸರನ್ನು ನೀವು ಇಡಲು ಸಾಧ್ಯವಿಲ್ಲ. ಶಿಕ್ಷಣದ ಇತರ ಪುಸ್ತಕಗಳಿರುತ್ತವೆ ಮತ್ತು ಇತರ ಕಾದಂಬರಿಗಳಿರುತ್ತವೆ. ಉಳಿದಂತೆ ಇವುಗಳನ್ನು ಪುಸ್ತಕ ಅಥವಾ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಅದು ಶಿಕ್ಷಣದ ಪುಸ್ತಕವಾಗಿದೆ. ಭಕ್ತಿ ಮಾರ್ಗದ ಪುಸ್ತಕಗಳು ಬೇರೆಯಾಗಿವೆ. ಇದರಿಂದ ಮನುಷ್ಯರು ಕೆಳಗೆ ಬೀಳುತ್ತಾರೆ. ಶಾಸ್ತ್ರ ಓದುವವರನ್ನು, ಭಕ್ತಿ ಮಾಡುವವರನ್ನು ಭಕ್ತ ಮನುಷ್ಯರೆಂದು ಕರೆಯಲಾಗುತ್ತದೆ.
ಭಕ್ತಿ ಮತ್ತು ಜ್ಞಾನವಿದೆ ಅಲ್ಲವೇ? ಈಗ ವೈರಾಗ್ಯ ಯಾವುದರ ಮೇಲೆ? ಭಕ್ತಿಯ ಮೇಲೋ ಅಥವಾ ಜ್ಞಾನದ ಮೇಲೋ? ಅವಶ್ಯವಾಗಿ ಭಕ್ತಿಯ ಮೇಲೆ ಎಂದು ಹೇಳುತ್ತೀರಿ. ಈಗ ನಿಮಗೆ ಜ್ಞಾನ ಸಿಗುತ್ತಿದೆ, ಇದರಿಂದ ನೀವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಭಕ್ತಿಯಿಂದ ನೀವು ಎಷ್ಟು ನೀಚರಾಗಿ ಹೋಗಿದ್ದೀರಿ. ಭಕ್ತಿಯ ನಂತರ ಜ್ಞಾನವಿದೆ ಎಂದು ಮನುಷ್ಯರಿಗೆ ಗೊತ್ತಿದೆ. ಭಕ್ತಿಯ ವೈರಾಗ್ಯ ಮಾಡಬೇಕು. ಅಂಧಶ್ರದ್ಧೆಯ ಭಕ್ತಿಯನ್ನು ದುರ್ಗತಿ ಎಂದು ಕರೆಯಲಾಗುತ್ತದೆ. ಜ್ಞಾನವು ಸದ್ಗತಿ ನೀಡುವಂತದ್ದಾಗಿದೆ. ಅಂಧಶ್ರದ್ಧೆಯ ಭಕ್ತಿ ಎಂದರೆ ದುರ್ಗತಿ ಎಂದು ತಂದೆ ಸೂಚನೆ ಕೊಡುತ್ತಾರೆ. ಜ್ಞಾನ ಎಂದರೆ ಸದ್ಗತಿ. ಭಕ್ತಿ ಮಾರ್ಗದಲ್ಲಿ ತುಂಬಾ ದುಃಖಿಗಳಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ. ಈಗ ತಂದೆ ನಮ್ಮನ್ನು ಸುಖದಾಯಿಗಳನ್ನಾಗಿ ಮಾಡುತ್ತಾರೆ. ಸುಖಧಾಮವನ್ನೇ ಸ್ವರ್ಗ ಎಂದು ಕರೆಯಲಾಗುತ್ತದೆ. ನೀವು ಸುಖಧಾಮಕ್ಕೆ ಹೋಗುವವರಾಗಿದ್ದೀರಿ, ಆದ್ದರಿಂದ ನಿಮಗೆ ಓದಿಸುತ್ತಾರೆ. ಈ ಜ್ಞಾನವನ್ನು ಕೂಡ ನಿಮ್ಮ ಆತ್ಮವೇ ತೆಗೆದುಕೊಳ್ಳುತ್ತದೆ. ಆತ್ಮಕ್ಕೆ ಯಾವುದೇ ಧರ್ಮವಿರುವುದಿಲ್ಲ, ಅದು ಆತ್ಮವೇ ಆಗಿದೆ. ನಂತರ ಆತ್ಮವು ಶರೀರಕ್ಕೆ ಬಂದಾಗ ಶರೀರದ ಧರ್ಮಗಳು ಬೇರೆ ಬೇರೆಯಾಗಿರುತ್ತವೆ. ಆತ್ಮದ ಧರ್ಮವೇನು? ಒಂದು ಆತ್ಮವು ಬಿಂದುವಿನಂತಿದೆ ಮತ್ತು ಶಾಂತಿ ಸ್ವರೂಪಿಯಾಗಿದೆ. ಶಾಂತಿಧಾಮ ಮುಕ್ತಿಧಾಮದಲ್ಲಿ ಇರುತ್ತದೆ. ಈಗ ತಂದೆ ತಿಳಿಸುತ್ತಾರೆ, ಎಲ್ಲಾ ಮಕ್ಕಳಿಗೂ ಹಕ್ಕಿದೆ. ಅನೇಕ ಮಕ್ಕಳಿದ್ದಾರೆ, ಅವರು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದಾರೆ. ಅವರು ಮತ್ತೆ ಹೊರಬಂದು ತಮ್ಮ ಅಸಲಿ ಧರ್ಮಕ್ಕೆ ಬರುತ್ತಾರೆ. ಯಾರು ದೇವಿ ದೇವತಾ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿದ್ದಾರೋ ಆ ಎಲ್ಲಾ ಎಲೆಗಳು ತಮ್ಮ ಜಾಗಕ್ಕೆ ವಾಪಸ್ ಬರುತ್ತವೆ. ಯಾರು ಹಿಂದೂ ಧರ್ಮದಿಂದ ಮುಸಲ್ಮಾನರಾಗುತ್ತಾರೋ ಅವರನ್ನು ಶೇಖ್ ಎಂದು ಕರೆಯುತ್ತಾರೆ. ಶೇಖ್ ಮೊಹಮ್ಮದ್ ಬದಲಾಗಿ ಬಂದಿದ್ದಾರೆ. ಈ ಎಲ್ಲಾ ಮಾತುಗಳನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು. ಇದರಲ್ಲೇ ಎಲ್ಲರೂ ಗೊಂದಲಕ್ಕೊಳಗಾಗಿದ್ದಾರೆ. ಈಗ ನಮಗೆ ಯಾರು ಓದಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ತಂದೆ ಕೃಷ್ಣನು ದೇಹಧಾರಿಯಾಗಿದ್ದಾನೆ. ಇವರನ್ನು ದಾದಾ ಎಂದು ಕರೆಯಲಾಗುತ್ತದೆ. ಎಲ್ಲರೂ ಸಹೋದರರಾಗಿದ್ದಾರೆ ಅಲ್ಲವೇ? ನಂತರ ಸ್ಥಾನಮಾನದ ಮೇಲಿರುತ್ತದೆ. ಸಹೋದರನ ಶರೀರ ಹೇಗಿದೆ, ಸಹೋದರಿಯ ಶರೀರ ಹೇಗಿದೆ ಎಂಬುದು ಕೂಡ ಈಗ ನಿಮಗೆ ತಿಳಿದಿದೆ. ಆತ್ಮವು ಒಂದು ಚಿಕ್ಕ ನಕ್ಷತ್ರವಾಗಿದೆ. ಇಷ್ಟೆಲ್ಲ ಜ್ಞಾನ ಆ ಚಿಕ್ಕ ನಕ್ಷತ್ರದಲ್ಲಿದೆ. ನಕ್ಷತ್ರವು ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ. ನಕ್ಷತ್ರಕ್ಕೆ ಪಾತ್ರ ಅಭಿನಯಿಸಲು ಎಲ್ಲ ಅಂಗಾಂಗಗಳು ಬೇಕು. ನಕ್ಷತ್ರಗಳ ಪ್ರಪಂಚವೇ ಬೇರೆಯಾಗಿದೆ. ನಂತರ ಇಲ್ಲಿಗೆ ಬಂದು ಆತ್ಮವು ಶರೀರವನ್ನು ಧರಿಸುತ್ತದೆ. ಅದು ಆತ್ಮಗಳ ಮನೆಯಾಗಿದೆ. ಆತ್ಮವು ಚಿಕ್ಕ ಬಿಂದುವಾಗಿದೆ, ಶರೀರವು ದೊಡ್ಡ ವಸ್ತುವಾಗಿದೆ. ಆದ್ದರಿಂದ ಅವರನ್ನು ಎಷ್ಟು ನೆನಪು ಮಾಡುತ್ತಾರೆ. ಈಗ ನೀವು ಒಬ್ಬ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಬೇಕು. ಆತ್ಮ ಮತ್ತು ಪರಮಾತ್ಮನ ಮಿಲನವಾಗುವ ಸಮಯವೇ ಇದಾಗಿದೆ. ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿದ್ದರು ಎಂಬ ಗಾಯನವೂ ಇದೆ. ನಾವು ಬಾಬಾರವರಿಂದ ಅಗಲಿದ್ದೆವು ಅಲ್ಲವೇ? ಎಷ್ಟು ಸಮಯ ಅಗಲಿದ್ದೆವು ಎಂದು ನೆನಪಿಗೆ ಬರುತ್ತದೆಯೇ? ತಂದೆ ಕಲ್ಪಕಲ್ಪವೂ ಹೇಳುತ್ತಾ ಬಂದಿದ್ದಾರೆ, ಅದನ್ನೇ ಈಗಲೂ ಹೇಳುತ್ತಿದ್ದಾರೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಪ್ರತಿ ಸೆಕೆಂಡಿನ ಪಾತ್ರವು ಹೊಸದಾಗಿರುತ್ತದೆ. ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿನ ಜೊತೆ ಹೋಲಿಕೆಯಾಗುವುದಿಲ್ಲ. ಒಂದೊಂದು ಸೆಕೆಂಡ್ ಕಳೆಯುತ್ತಾ ಹೋದಂತೆ ಅದನ್ನು ಬಿಡುತ್ತಾ ಹೋಗುತ್ತೇವೆ, ಅದು ಕಳೆಯುತ್ತಾ ಹೋಗುತ್ತದೆ. ಆದ್ದರಿಂದ ಇಷ್ಟು ವರ್ಷಗಳು, ಇಷ್ಟು ದಿನಗಳು, ಇಷ್ಟು ನಿಮಿಷಗಳು, ಇಷ್ಟು ಸೆಕೆಂಡುಗಳನ್ನು ಕಳೆದು ಬಂದಿದ್ದೇವೆ ಎಂದು ಹೇಳುತ್ತೇವೆ. ಸಂಪೂರ್ಣ 5,000 ವರ್ಷಗಳಾಗುತ್ತದೆ. ನಂತರ 1ನೇ ನಂಬರ್ನಿಂದ ಶುರುವಾಗುತ್ತದೆ. ನಿಖರವಾದ ಲೆಕ್ಕಾಚಾರವಿದೆ ಅಲ್ಲವೇ? ಇಷ್ಟು ನಿಮಿಷಗಳು, ಇಷ್ಟು ಸೆಕೆಂಡುಗಳನ್ನು ಕೂಡ ನೋಟ್ ಮಾಡಿಕೊಳ್ಳುತ್ತೀರಿ. ಈಗ ಯಾರಾದರೂ ನಿಮ್ಮನ್ನು ಕೇಳಿದರೆ ಇವರು ಯಾವಾಗ ಜನ್ಮ ತಾಳಿದರು ಎಂದು ನೀವು ಎಣಿಕೆ ಮಾಡಿ ತಿಳಿಸುತ್ತೀರಿ. ಕೃಷ್ಣನೇ ಮೊದಲ ನಂಬರ್ನಲ್ಲಿ ಜನ್ಮ ಪಡೆದಿದ್ದಾನೆ. ಶಿವನ ಬಗ್ಗೆ ಯಾವುದೇ ನಿಮಿಷ, ಸೆಕೆಂಡ್ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಕೃಷ್ಣನ ತಿಥಿ, ತಾರೀಕು, ನಿಮಿಷ, ಸೆಕೆಂಡ್ ಲೆಕ್ಕ ಹಾಕಬಹುದು, ಪೂರ್ತಿ ಬರೆಯಲ್ಪಟ್ಟಿರುತ್ತದೆ. ಮನುಷ್ಯರ ಗಡಿಯಾರದಲ್ಲಿ ನಿಮಿಷ, ಸೆಕೆಂಡ್ ವ್ಯತ್ಯಾಸವಾಗಬಹುದು, ಆದರೆ ಶಿವಬಾಬಾರವರ ಅವತರಣೆಯಲ್ಲಿ ಅವಶ್ಯವಾಗಿ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಯಾವಾಗ ಬಂದರು ಎಂಬುದು ತಿಳಿಯುವುದೇ ಇಲ್ಲ. ಸಾಕ್ಷಾತ್ಕಾರವಾದಾಗ ಬದ್ದರು ಎಂದು ಅಲ್ಲ, ಅಂದಾಜು ಮಾಡಬಹುದು, ಆದರೆ ಆ ಸಮಯದಲ್ಲಿ
ಪ್ರವೇಶ ಮಾಡಿದರು ಎಂದು ಹೇಳಲು ಸಾಧ್ಯವಿಲ್ಲ. ನಾವು ಇಂಥವರಾಗುತ್ತೇವೆ ಎಂದು ಸಾಕ್ಷಾತ್ಕಾರವಂತೂ ಆಯಿತು. ಪ್ರಪಂಚಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಆಗ ನಿಮಿಷ ಸೆಕೆಂಡಿನ ಲೆಕ್ಕಾಚಾರ ತಿಳಿಸಲು ಸಾಧ್ಯವಿಲ್ಲ. ಅವರ ಅವತರಣೆಯೂ ಕೂಡ ಅಲೌಕಿಕವಾಗಿದೆ. ಅವರು ಬರುವುದೇ ಬೇಹದ್ದಿನ ರಾತ್ರಿಯ ಸಮಯದಲ್ಲಿ. ಉಳಿದಂತೆ ಇತರ ಅವತಾರಗಳ ಬಗ್ಗೆ ತಿಳಿಯುತ್ತದೆ. ಆತ್ಮವು ಶರೀರದಲ್ಲಿ ಪ್ರವೇಶಿಸುತ್ತದೆ, ಚಿಕ್ಕ ಶರೀರವನ್ನು ಧರಿಸುತ್ತದೆ, ನಂತರ ನಿಧಾನವಾಗಿ ದೊಡ್ಡದಾಗುತ್ತದೆ. ಈ ಎಲ್ಲಾ ಮಾತುಗಳನ್ನು ತಂದೆ ತಿಳಿಸುತ್ತಾರೆ. ಇವರ ಬುದ್ಧಿಯಲ್ಲಿ ಚಿಂತನೆ ನಡೆಯುತ್ತದೆ, ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಎಷ್ಟು ಮನುಷ್ಯರಿದ್ದಾರೆ, ಒಬ್ಬರಂತೆ ಇನ್ನೊಬ್ಬರಿಲ್ಲ. ಕೋಟ್ಯಾಂತರ ಪಾತ್ರಧಾರಿಗಳಿದ್ದಾರೆ. ಇದು ಇಷ್ಟು ದೊಡ್ಡ ಮಂಟಪ, ಅಥವಾ ಇದು ಒಂದು ಬೇಹದ್ದಿನ ಹಾಲ್ ಇದ್ದಂತೆ. ಅವು ಚಿಕ್ಕ ಚಿಕ್ಕ ಹಾಲ್ಗಳು. ಇದು ಬೇಹದ್ದಿನ ಹಾಲ್. ಇದರಲ್ಲಿ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ. ಈಗ ನೀವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ವಿಜಯೀ ರತ್ನ ಭವ. ಪರಿಸ್ಥಿತಿ ಎಂತಹದ್ದೇ ಇರಲಿ, ಆದರೆ ಸದಾ ತಂದೆಯ ಜೊತೆ ನೆನಪಿನಲ್ಲಿದ್ದರೆ ಮಾಯಾಜೀತ್ ಮತ್ತು ತಂದೆಯನ್ನು ಸಾಥಿಯನ್ನಾಗಿ ಮಾಡಿಕೊಳ್ಳುವುದರಿಂದ ವಿಜಯೀ ರತ್ನಗಳಾಗುತ್ತೀರಿ. ತಂದೆಯ ಜೊತೆ ನೆನಪಿದ್ದರೆ ಸದಾ ಖುಷಿಯಾಗಿ ನಿರ್ವಿಘ್ನವಾಗಿ ಇರುತ್ತೀರಿ. ಸದಾ ಮಹಾವೀರ ಮತ್ತು ನಿರ್ಭಯವಾಗಿ ಇರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.